ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾನೆ ಇಲ್ವಾ? ಬೆಳಗಾವಿಯಲ್ಲಿ ಪೆಟ್ರೋಲ್ಗೆ ಜನ ಮುಗಿಬಿದ್ದು ಬಿಟ್ಟಿದ್ದಾರೆ. ಪೆಟ್ರೋಲ್ಗಾಗಿ ಯುವಕರ ನಡುವೆ ಡಿಶುಮ್ ನಡೆದು ಹೋಗಿದೆ. ರಾಮದೇವ ಹೋಟೆಲ್ ಬಳಿ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಫೈಟಿಂಗ್ ಆಗಿದೆ. ಮಾತಿಗೆ ಮಾತು ಬೆಳೆದು ಯುವಕರ ನಡುವೆ ಮಾರಾಮಾರಿ ಆಗಿರೋದು. ಪೆಟ್ರೋಲ್ಗಾಗಿ ಸಾಲುಗಟ್ಟಿ ನಿಂತಿದ್ದಂತ ಸಾರ್ವಜನಿಕರು ಗಲಾಟೆ ಮಾಡಿಕೊಂಡಿದ್ದಾರೆ. ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾನೆ ಇಲ್ವಾ ಅನ್ನೋ ಪ್ರಶ್ನೆ. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದೆ, ಬಟ್ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಸಿಗ್ತಾ ಇಲ್ವೇನೋ ಅನ್ನೋ ಒಂದು ಸುಳ್ಳು ಸುದ್ದಿಗಳನ್ನ ಕೇಳಿ ಈ ರೀತಿಯಾಗಿ ಫೈಟ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ದೃಶ್ಯದಲ್ಲಿ ಈ ಕಡೆ ಕಾಲೇಜ್ ಹುಡುಗರು ಅಂತ ಕಾಣಿಸುತ್ತವ್ರೆಲ್ಲ. ಒಬ್ಬ ಬ್ಯಾಗ್ ಹಾಕೊಂಡಿದ್ದಾನೆ, ಇನ್ನೊಬ್ಬ ಅದೇ ಕಾಲೇಜ್ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಅವರಿಬ್ರು. ಸೊ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಫೈಟ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಆದಿ ರಂಪಾಟ ಬೀದಿ ರಂಪಾಟ. ಏನಕ್ಕೆ? ಈ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ಬಿಡಿಸೋರು ಒಬ್ರು ಇಲ್ಲ, ಅಲ್ಲಿ ಬಿಡಿಸೋರು ಒಬ್ರು ಇಲ್ಲ, ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ. ನೋಡಿ, ಪೆಟ್ರೋಲ್ಗಾಗಿ ಇಲ್ಲಿ ಈ ರೀತಿಯಾಗಿ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಫೈಟಿಂಗ್ ಆಗಿರೋದು. ಪೆಟ್ರೋಲ್ ಹಾಕಿಸಿಕೊಳ್ಳುವ ವಿಚಾರಕ್ಕೆ ಯುವಕರ ನಡುವೆ ಗಲಾಟೆ ಆಗಿದೆ. ಕ್ಯೂ ನಿಂತಿದ್ದಾಗ ಕಾರಿಗೆ ಯುವಕರ ಬೈಕ್ ಟಚ್ ಆಗಿದ್ದಕ್ಕೆ ಗಲಾಟೆ ಆಗಿರೋದು. ಬೇಕು ಅಂತ ಮಾಡಿರಲ್ಲ, ಕೆಲವೊಮ್ಮೆ ಬ್ಯಾಲೆನ್ಸ್ ಸಿಗದೆ ಆಗಿರುತ್ತೆ. ಬಟ್ ಆ ಸಂದರ್ಭದಲ್ಲಿ ಇನ್ನೇನೋ ಬೇರೆ ಮಾರ್ಗಗಳಿರ್ತವೆ. ಏನಾದರೂ ಡ್ಯಾಮೇಜ್ ಆದರೆ ಮಾಡಿಸ್ಕೊಡ್ರಪ್ಪ ಅಂತ ಹೇಳೋದು. ಬಟ್ ಇಲ್ಲಿ ಸಿಟ್ ಮಾಡ್ಕೊಂಡು ಈ ರೀತಿಯಾಗಿ ಹೊಡೆದಾಡ್ಕೊಂಡಿದ್ದಾರೆ. ಮಾತಿಗೆ ಮಾತು ಬೆಳೆದು ಯುವಕರ ನಡುವೆ ಮಾರಾಮಾರಿ ಆಗುತ್ತೆ. ಪೆಟ್ರೋಲ್ಗಾಗಿ ಸಾಲುಗಟ್ಟಿ ನಿಂತಿದ್ದಂಥ ಸಾರ್ವಜನಿಕರು ಗಲಾಟೆ ಮಾಡಿಕೊಂಡಿರೋದು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳ್ತಾರೆ ಲೋಕಸಭೆಯಲ್ಲಿ, ನಾವು ಮತ್ತೆ ಸಿದ್ಧರಾಗಬೇಕಾಗಿದೆ. ಲಾಕ್ಡೌನ್ ಅಲ್ಲಿ ಯಾವ ರೀತಿಯಾಗಿ ಎಲ್ಲದಕ್ಕೂ ತಯಾರಾಗಿದ್ವೋ ಅದೇ ರೀತಿಯಾಗಿ ಈಗಲೂ ಕೂಡ ನಾವೆಲ್ಲದಕ್ಕೂ ರೆಡಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಸೊ ಹಂಗಾಗಿ ಅಯ್ಯೋ ಲಾಕ್ಡೌನ್ ಮಾಡ್ಬಿಡ್ತಾರೇನೋ ಅನ್ನೋ ತರ ಸುಳ್ಳು ಸುದ್ದಿಗಳ ಹಬ್ಬದಕ್ಕೆ ಶುರುವಾಗ್ಬಿಟ್ಟಿದ್ದಾವೆ. ಈ ಟ್ರೋಲರ್ಸು, ಕೆಲವೊಂದಿಷ್ಟು ಜನ ಈ ಅನ್ಎಜುಕೇಟೆಡ್ ಇರ್ತಾರೆ, ಕೆಲವೊಂದಿಷ್ಟು ಜನ ಸುಳ್ಳು ಸುದ್ದಿ ಹಬ್ಬಿಸೋದಕ್ಕೆ. ಸೊ ಅಂಥವ್ರು ಏನು ಮಾಡ್ತಾರೆ, ಪೆಟ್ರೋಲ್ ಡೀಸೆಲ್ ಸಿಗಲ್ಲ, ಲಾಕ್ಡೌನ್ ಆಗ್ಬಿಡುತ್ತೆ, ಹಾಗೆ ಹೇಗೆ ಅಂತ ಹೇಳಿ. ಬಟ್ ಲಾಕ್ಡೌನ್ ಅನ್ನೋ ಪದ ಯೂಸ್ ಮಾಡಿದ್ದಾರೆ. ನಾವು ಯಾವ ರೀತಿಯಾಗಿ ರೆಡಿ ಆಗಿದ್ವೋ ಹಂಗೆ ಆಗಬೇಕು, ಸಿದ್ಧರಾಗಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಲಾಕ್ಡೌನ್ ಆಗಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಯಾಕೆ ಈ ಹುಡುಗರು ಕಿತ್ತಾಡ್ಕೊಂಡಿದ್ದಾರೆ, ಏನ್ ಕಾರಣ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ, ಏನಂತಂದ್ರೆ ಇದು ಬೆಳಗಾವಿ ಜಿಲ್ಲೆಯ ಏನು ಶೆಲ್ ಪೆಟ್ರೋಲ್ ಬಂಕ್ ನಲ್ಲಿ ಯುವಕರು ಕಿತ್ತಾಡ್ತಕ್ಕಂಥ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಏನಂತಂದ್ರೆ ಏನು ನಿನ್ನೆ ರಾತ್ರಿ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ಬಂದಿರ್ತಕ್ಕಂಥದ್ದು. ಏನಂತಂದ್ರೆ 2 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ಗಳು ಬಂದಾಗ್ತವೆ, ಹಾಗಾಗಿ ಬೇಗ ಹಾಕಿಸ್ಕೊಳ್ಳೋದು ನಿಟ್ಟಿನಲ್ಲಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮೆಸೇಜ್ ಬಂದ ತಕ್ಷಣ ರಾತ್ರಿಯಿಂದನೇ ಜನರು ಮುಗಿಬಿದ್ದಿದ್ದು ಅಂತಾನೆ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಮುಗಿಬಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಅಂತಂದ್ರೆ ಅವರು ಪಾರ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಯುವಕರು ಮಧ್ಯೆ ಗಲಾಟೆ ಆಗಿರ್ತಕ್ಕಂಥದ್ದು. ನಂತರ ಅಲ್ಲಿ ಇದ್ದಂತ ಸ್ಥಳೀಯರು ಕೂಡ ಬಿಡಿಸಿ ಕಳಿಸಿರ್ತಕ್ಕಂಥದ್ದು ರಾಮ್. ಅಲ್ಲದೆ ಈಗಾಗಲೇ ಸಾಕಷ್ಟು ಏನಂತಂದ್ರೆ ಪೆಟ್ರೋಲ್ ಬಂಕ್ ನ ಮಾಲೀಕರು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಸ್ಟಾಕ್ ಇದೆ, ಯಾಕಂದ್ರೆ ಏಕಾಏಕಿ ಜನರು ಬಂದ ಹಿನ್ನೆಲೆಯಲ್ಲಿ ಇರುವಂತ ಸ್ಟಾಕ್ ಕೂಡ ಖಾಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಸ್ಟಾಕ್ ಮುಗಿದ ತಕ್ಷಣ ಬೇರೆ ನಮ್ಮ ವೆಹಿಕಲ್ಗಳು ಬಂದ್ರೆ ಮತ್ತೆ ತುಂಬಿಸಿಕೊಳ್ಳಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಆದ್ರೆ ಈ ಜನರು ಈ ರೀತಿ ಪ್ಯಾನಿಕ್ ಆಗೋದ್ರಿಂದ ನಮಗೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಯಾಕಂದ್ರೆ ಏಕಾಏಕಿ ಜನರು ಪೆಟ್ರೋಲ್ ಬಂಕ್ ಬಂದಾಗ ಸಾಕಷ್ಟು ಇರುವಂತ ಏನ್ ಪೆಟ್ರೋಲ್ ಖಾಲಿ ಆದ ನಂತರ ಮತ್ತೆ ಬೇರೆ ವಾಹನಗಳಿಂದ ಪೆಟ್ರೋಲ್ ತರಿಸಿ ಕೊಡುವಂತ ಕೆಲಸವೂ ಕೂಡ ಆಗ್ಬೇಕಾಗುತ್ತೆ. ಹಾಗಾಗಿ ಸದ್ಯ ಯಾರು ಕೂಡ ಭಯಪೀಡಿತರಾಗುವಂತ ಅವಶ್ಯಕತೆ ಇಲ್ಲ. ನಮಗೆ ಪೂರೈಕೆ ಆಗುವಂತದ್ದು ಕೂಡ ಎಲ್ಲವೂ ಕೂಡ ಸರಾಗವಾಗ್ತದೆ. ಎಲ್ಲೋ ಒಂದ್ ಕಡೆ ಮೆಸೇಜ್ ಬಂದರೂ ಹಿನ್ನೆಲೆಯಲ್ಲಿ ಈ ರೀತಿ ಜನರು ಆತಂಕಕ್ಕೆ ಒಳಗಾಗುವ ಪರಿಸ್ಥಿತಿ ಯಾವುದೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಪೆಟ್ರೋಲ್ ಬಂಕ್ ಮಾಲೀಕರು ಹೇಳ್ತಕ್ಕಂಥದ್ದು. ಹೀಗಾಗಿ ಆ ವೇಳೆಯಲ್ಲಿ ಅಂತಂದ್ರೆ ಪೆಟ್ರೋಲ್ ಹಾಕಿಸಲು ಮುಗಿ ಬಂದಂತ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲುವಂತ ವೇಳೆಯಲ್ಲಿ ಕೆಲವು ಕಡೆ ಗಲಾಟೆ ಆಗಿರ್ತಕ್ಕಂಥದ್ದು ನಾವು ನೋಡಬಹುದು ರಾಮ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್.